ಅಯ್ಯೋ ದೇವ್ರೆ, ಬರ್ರೆ ಅಮ್ಮಯ್ಯ. ಯಾವನ ಅಂಗಡಿಗಳು ಕಾಣಿಸಿದ್ರೆ ಸಾಕು ಅಲ್ಲೇ ನಿಂತ್ಕೊಬಿಡ್ತೀರಾ. ಫಸ್ಟ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ. ಲೇ ಲಕ್ಷ್ಮಿ, ನಾನು ಅದಕ್ಕೆ ಹೇಳಿದ್ದು ನಿಮ್ಮ ಅತ್ತೆಯನ್ನ ಕರ್ಕೊಂಡು ಬರಬೇಡ ಅಂತ. ನಿಂಗೆ ಗೊತ್ತಾಗೋದೇ ಇಲ್ಲ. ಅವ್ರನ್ನ ಫಸ್ಟ್ ಕಳಿಸು, ನಾವು ಆಮೇಲೆ ಹೋಗೋಣ ಅಂತ ಹೇಳಿದ್ದೀನಿ. ಇಲ್ಲ ಬಾ ಜೊತೆಗೆ ಹೋಗೋಣ ಅಂತ ಕರ್ಕೊಂಬಂದೆ. ಇವಾಗ ನೋಡು, ಅವ್ರು ಏನು ಶಾಪಿಂಗ್ ಮಾಡೋಕ್ಕೂ ಬಿಡೋದೇ ಇಲ್ಲ. ಅಯ್ಯೋ, ಅವ್ರು ಏನೋ ತಗೋಬೇಕು ಅಂತ ನೋಡ್ತಾ ಇದ್ದಾರೆ ಬಿಡು. ಯಾಕೆ ಸುಮ್ಮನೆ ಅವ್ರನ್ನ ತಡಿತೀಯ? ಏನೋ ವರ್ಷಕ್ಕೊಂದ್ಸಲಿ ಜಾತ್ರೆ ನಡೆಯುತ್ತೆ, ಅವರು ಏನಾದರೂ ತಗೋಬೇಕು ಅಂತ ಆಸೆ ಇರುತ್ತಲ್ವಾ. ತಗೊಳ್ಳಿ ನಡಿ, ನಾವು ಅಲ್ಲಿ ದೇವಸ್ಥಾನದ ಹತ್ರ ಕುತ್ಕೊಂಡಿರೋಣ. ಅದು ಬೇರೆ ಈ ರತ್ನಕ್ನು ಅವಳಿದ್ದಾಳಲ್ಲ ಊರ್ಮಿಳ, ಅವಳಿಗೆ ಬೊಲೆ ಮೇಕಪ್ ಜಾಸ್ತಿ. ಮೇಕಪ್ ಮಾಡ್ಕೊಂಡು ಊರು ತುಂಬ ಓಡಾಡಬೇಕಲ್ಲ ಅವರು. ಅದಕ್ಕೆ ಅದು ಇದು ನೋಡ್ತಾ ಇರ್ತಾರೆ. ಏನೋ ತಗೊಂಡು ಬರ್ತಾರೆ ನಡಿ. ಏ ಶೌಟಾಜ್ಜಿ, ಏನೋ ನಮ್ಮ ಮೇಲೆ ಹಿಂಗೆಲ್ಲ ಚಾಡಿ ಹೇಳ್ತಾ ಇದ್ದೀಯಾ? ಓ, ಏನೋ ಜಾತ್ರೆಗಳಲ್ಲಿ ಇರೋಷ್ಟು ಕಮ್ಮಿ ರೇಟಿಗೆ ಸಿಗ್ತವೆ ಅಂತ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ನಿನಗೆ ಹೊಟ್ಟೆ ಊರಿ ಜಾಸ್ತಿ, ನಮ್ಮಂಗಿಲ್ವಲ್ಲ ಅದಕ್ಕೆ. ಇನ್ನು ನಮ್ಮ ವಯಸ್ಸಲ್ಲಿ ಇವೆಲ್ಲ ಸಿಕ್ಕಿದ್ದಿದ್ರೆ ಇನ್ನು ಅದೆಷ್ಟು ಮೇಕಪ್ ಮಾಡ್ಕೊಂಡು ಹಾರಾಡ್ತಿದ್ದ ನೀನು. ಅಲ್ಲ, ನನ್ನ ದುಡ್ಡು ನನ್ನ ಇಷ್ಟ, ನಾನು ಏನು ಬೇಕಾದರೂ ತಗೋತೀನಿ. ಅಲ್ಲ, ನೀವೇನಾದರೂ ದುಡ್ಡೇನಾದರೂ ಕೊಡ್ತೀರಾ ನಾನು ತಗೊಳ್ಳೋದಕ್ಕೆ? ಇಲ್ಲ ತಾನೇ? ಮತ್ತು ಸುಮ್ಮನೆ ಬಾಯಿ ಮುಚ್ಕೊಂಡಿರಬೇಕು. ನನ್ನ ಬಗ್ಗೆ ಇಲ್ಲ ಸಲ್ದೆಲ್ಲ ಪುಕಾರ್ ಮಾಡಿದ್ರೆ ಸುಮ್ಮನಿರಲ್ಲ ನೋಡು. ಮುದುಕಿಗೆ ಹೊಟ್ಟೆ ಊರಿ ಜಾಸ್ತಿ ಆಗ್ಬಿಟ್ಟೈತೆ. ಈ ವಯಸ್ಸಿನಲ್ಲಿ ಲಿಪ್ಸ್ಟಿಕ್ಕು ಆಮೇಲೆ ನೈಲ್ ಪಾಲಿಶು ಎಲ್ಲ ಹಾಕ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಹೊಟ್ಟೆ ಉರಿ ಬಂದ್ಬಿಟ್ಟೈತೆ ನಾವು ಹಾಕ್ಕೊಳೋದೆಲ್ಲ ನೋಡಿ. ಇವ್ರ ಜೊತೆ ಅದೇನಕ್ಕನೋ ಬಂದ. ನಡಿಯ ಶಾಂತಕ್ಕ ಹೋಗೋಣ, ಇವ್ರ ಹತ್ರ ಏನು ಗಲಾಟೆ. ಅಮ್ಮ ಅಮ್ಮ, ನನಗೂ ಆಟ ಆಡೋಕ್ಕೆ ಬೊಂಬೆನು ಆಮೇಲೆ JCB ಕೊಡ್ಸಮ್ಮ. ನನ್ನ ಹತ್ರ ಕಾಸಿಲ್ಲಪ್ಪ. ಹೋಗು, ನಿಮ್ಮ ಅಜ್ಜಿ ಹತ್ರ ಕೇಳ್ಬಿಟ್ಟು ಈಸ್ಕೊ ಹೋಗು. ಲೋ ನಿಂತ್ಕೊಳ್ಳೋ, ಜನಗಳಲ್ಲಿ ತಪ್ಪಿಸ್ಕೊಬಿಟ್ಟಿಯಾ? ಹೋಗು, ನಿಮ್ಮ ಅಜ್ಜಿ ಕೈ ಹಿಡ್ಕೊ. ಅಲ್ಲ, ನಮ್ಮೂರು ಜಾತ್ರೆ ಚೆನ್ನಾಗಿ ಮಾಡೋರಲ್ವೇ ನಮ್ಮ ಈ ಸಲ? ಮೂಷ ಅಂತ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಾತ್ರೆನ. ಅಜ್ಜಿ ಅಜ್ಜಿ, ತುಂಬ ಹೊಟ್ಟೆ ಹಸಿತಾ ಇದೆ ಅಜ್ಜಿ. ಅಲ್ಲಿ ಹೋಟ್ಲ್ ಐತಲ್ಲ, ಬಾ ಹೋಗಿ ಮಸಾಲೆ ದೋಸೆ ಪೂರಿ ಎಲ್ಲ ತಿನ್ಕೊಂಡು ಬರೋಣ ಬಾ ಅಜ್ಜಿ. ಲೋ, ನೀನು ಬಂದಿರೋದು ದೇವಸ್ಥಾನಕ್ಕೆ, ತಿನ್ನೋದಕ್ಕೆ ಬಂದಿದೀಯಾ? ಎಲ್ಲೋದ್ರೂ ಬರೀ ತಿನ್ನೋದೇ ಚಿಂತೆ ನಿನಗೆ. ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ, ಇವತ್ತೊಂದಿನ ಮಸಾಲೆ ದೋಸೆ ಕೊಡ್ಸಜ್ಜಿ. ಅಯ್ಯೋ ಹೋಗ್ಲಿ, ಕೊಡ್ಸು ಶಾಂತಕ್ಕ. ನಾವು ಅಪರೂಪಕ್ಕೆ ಬಂದಿದ್ದೀವಿ. ಒಂದೇ ಒಂದು ಸಲ ಹೋಟ್ಲಿಗೆ ಹೋಗಿ ದೋಸೆ ತಿಂದರೆ ಏನು ತಪ್ಪಾಗಲ್ಲ. ನಡಿ ಶಾಂತಕ್ಕ, ಹೋಗಿ ಊಟ ಮಾಡ್ಕೊಂಡು ಬರೋಣ. ನನಗೆ ಆ ಮಸಾಲೆ ದೋಸೆ ಎಲ್ಲ ಬೇಡ. ಉಪ್ಸಾರು ಮುದ್ದೆ ಏನಾದರೂ ಸಿಗುತ್ತಾ ಹೋಟ್ಲಲ್ಲಿ? ಹೋಟ್ಲಲ್ಲಿ ಮಸಾಲೆ ದೋಸೆ ಪೂರಿ ಆಮೇಲೆ ಅನ್ನ ಸಾಂಬಾರು ಚಪಾತಿ ಮುದ್ದೆ ಎಲ್ಲ ಸಿಗುತ್ತಜ್ಜಿ. ಸರಿ ಬರಪ್ಪ ನೋಡೋಣ. ನಾನು ಎಂದೂ ತಿಂದಿಲ್ಲ. ಹೋಟ್ಲಲ್ಲಿ ಹೇಗೆ ಮಾಡ್ತಾರೋ ಅಡುಗೆನ ನಾನು ಟೇಸ್ಟ್ ನೋಡ್ತೀನಿ. ಇದೇನಾ, ಕುತ್ಕೊಳ್ಳೋಕೆ ಜಾಗನೇ ಇಲ್ಲ, ಚೇರುಗಳು ಇಲ್ಲಪ್ಪ. ಅಜ್ಜಿ, ಈ ಹೋಟ್ಲಲ್ಲಿ ಹಾಗೆ ನಿಂತ್ಕೊಂಡೇ ತಿನ್ನಬೇಕು, ಚೇರುಗಳೆಲ್ಲ ಇಲ್ಲ ಇಲ್ಲಿ. ಸರಿ, ನನಗೆ ಉಪ್ಸಾರು ಮುದ್ದೆ ಹೇಳಪ್ಪ. ಏ ಅಜ್ಜಿ, ಅದೇನು ಮನೆಗೇನು ಉಪ್ಸಾರು ಮುದ್ದೆ ಮಾಡಲ್ವಾ? ಸ್ಪೆಷಲ್ಲಾಗಿ ಏನಾದರೂ ತಿನ್ನಜ್ಜಿ. ಹೋಟ್ಲಲ್ಲಿ ಮನೆಗೆ ಸಿಗದೆ ಇರೋ ಅಂತ ತಿನ್ನಬೇಕು. ಮಸಾಲೆ ದೋಸೆ ಆಮೇಲೆ ಇಲ್ಲೆಲ್ಲ ಬಿಸಿಬೇಳೆ ಬಾತು ಬೆಣ್ಣೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಅಂಥವು ತಿನ್ನಜ್ಜಿ. ಮನೆಗೆ ಯಾವಾಗೂ ಮುದ್ದೆ ತಿಂತಾನೆ ಇರ್ತೀಯ, ಹೋಟ್ಲಿಗೆ ಬಂದರೆ ಮುದ್ದೆನೇ ತಿಂತೀಯಮ್ಮ. ಇಲ್ಲಪ್ಪ, ನನಗೆ ಮುದ್ದೆನೇ ಬೇಕು. ಸರಿ ಬಿಡು, ನಾವೇನು ಮಾಡೋಕ್ಕಾಯ್ತದೆ. ಅಣ್ಣ, ಒಂದು ಉಪ್ಸಾರು ಮುದ್ದೆ ಆಮೇಲೆ ಒಂದು ಚಿತ್ರಾನ್ನ, ಒಂದು ಮಸಾಲೆ ದೋಸೆ, ಒಂದು ತಟ್ಟೆ ಇಡ್ಲಿ, ಹಾಗೆ ಇನ್ನೇನಿದೆ? ತಗೊಳ್ಳಿ ತಗೊಳ್ಳಿ, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ. ಲೋ, ಒಂದೊಂದು ಪ್ಲೇಟ್ ಎಷ್ಟು ಅಂತ ಕೇಳ್ಕೊಂಬ ಹೋಗು. ಮೊದಲು ತಿನ್ನೋಕ್ಕಿಂತ ಮುಂಚೆ ಕೇಳ್ಕೊಂಡ್ಬಾ. ಆಮೇಲೆ 100 ರೂಪಾಯಿ ಒಂದು ಪ್ಲೇಟು ಅಂತ ಹೇಳ್ದವರು. ಏನು, ಒಂದು ದೋಸೆಗೆ 100 ರೂಪಾಯಿ ಕೊಡ್ಬೇಕಾ? ಇಲ್ಲ ಇಲ್ಲ, ಅವನು ಎಷ್ಟಾದರೂ ಹೇಳಿ, ನಾನು ಕೊಡೋದೆ 30 ರೂಪಾಯಿ. ಅಜ್ಜಿ, 30 ರೂಪಾಯಿ ಅಲ್ಲ, 60 ರೂಪಾಯಿ ದೋಸೆ. ಏನು, 60 ರೂಪಾಯಾ? ಇಲ್ಲಪ್ಪ, ಒಂದು ದೋಸೆಗೆ ಯಾರಾದರೂ 60 ರೂಪಾಯಿ ಕೊಡ್ತಾರಾ? ನಾನು ಕೊಡೋದೆ 30 ರೂಪಾಯಿ. ಮತ್ತು ಬೇಡ ಅಂದರೆ ಕೊಡು, ವಾಪಸ್ ಕೊಟ್ಟು ಬರ್ತೀನಿ. ಇರಲಿ ಬಿಡ. ತುಂಬ ದಿನ ಆಯಿತು ಮಸಾಲೆ ದೋಸೆ ತಿಂದು. ಪರವಾಗಿಲ್ಲ ಬಿಡು, 60 ರೂಪಾಯಿ ತಾನೇ, ಕೊಡ್ತೀನಿ. ಅದೇನು ಮಸಾಲೆ ದೋಸೆ ತಿಂತೀರೋ ಏನೋ. ಅದು ನೆನ್ನೆದು ಮೊನ್ನೆದು ಎಲ್ಲ ಮಿಕ್ಕಿರೋದೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆ ದೋಸೆನ ಹಾಕಿ ಕೊಡ್ತಾ ಇರ್ತಾರೆ. ನೀವು ಅದೇನು ಚಪ್ಪರ್ಸ್ಕೊಂಡು ತಿಂತೀರೋ ಏನೋ. ಏನೇ ಶಾಂತಮ್ಮಿ, ಅಲ್ಲ ನೀನು ಉಪ್ಸಾರೇನು ನೋಡಿದ್ದ? ಫ್ರೆಶ್ ಆಗಿ ಇವತ್ತೇ ಮಾಡವ್ರೆ ಅಂತ. ಅದನ್ನು ಫ್ರಿಜ್ಜಾಗಿ ಇಟ್ಟೆ ಕೊಡ್ತಾ ಇರೋದು ತಿಳ್ಕೊ. ಅಯ್ಯೋ ಅಜ್ಜಿ, ಹಾಗೆಲ್ಲ ತಿಳ್ಕೊಬೇಡ್ರಿ.
ಈ ಹೋಟ್ಲಲ್ಲಿ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡೋದು. ಎಲ್ಲ ಊಟನೂ ತುಂಬ ಚೆನ್ನಾಗಿರುತ್ತೆ ಗೊತ್ತಾ. ಅಯ್ಯೋ ನೀನು ಏನೇ ಹೇಳಪ್ಪ, ಮನೆ ಊಟನೇ ಚಂದ. ನನಗೆ ಹೋಟ್ಲಲ್ಲಿ ತಿಂದ್ಬಿಟ್ರೆ ಗ್ಯಾಸ್ಟಿಕ್ ಆಗ್ಬಿಡುತ್ತೆ. ಲೋ ಪಾಪ, ಪೂರಿ ತುಂಬ ಚೆನ್ನಾಗೈತೆ ಕಣೋ. ನನಗೆ ಇನ್ನೊಂದು ಪ್ಲೇಟ್ ಪಾರ್ಸಲ್ ಹೇಳ, ಮನೆಗೆ ತಗೊಂಡೋಗಿ ತಿಂತೀನಿ. ಹ್ಞೂ ಸರಿ ಸರಿ. ಅಯ್ಯೋ ನೀವು ಮಾತಾಡಿದ್ದು ಸಾಕು, ಬೇಗ ಬೇಗ ತಿಂದು ನಡೀರಿ ಮನೆ ಕಡೆ ಹೋಗೋಣ. ದನ ಕರುಗಳಿಗೆಲ್ಲ ಮೇವು ಹಾಕ್ಬೇಕಲ್ಲಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.